ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಆ ಶ್ಲೋಕದ ಅನುವಾದ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡುವಂಥ ಇನ್ನೊಬ್ಬರ ಧರ್ಮಕ್ಕಿಂತ ಗುಣರಹಿತವಾಗಿದ್ರೂ ಕೂಡ ತನ್ನ ಧರ್ಮದ ಆಚರಣೆ ಮಾಡೋದಿದೆಯಲ್ಲ, ಇದು ಉತ್ತಮ. ತನ್ನ ಧರ್ಮವನ್ನು ಆಚರಣೆ ಮಾಡ್ತಾ ಅದರಲ್ಲಿ ಸಾಯೋದು ಕೂಡ ಶ್ರೇಯಸ್ಕರ. ಅದೇ ಬೇರೆಯವರ ಧರ್ಮ ನಮಗೆ ಭಯವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಹೇಳ್ದ ಭಗವಂತ. ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಸ್ವ ಅನುಷ್ಠಿತಾತ್ ಎಂಬ ವಿಶೇಷಣದ ಜೊತೆ ಪರಧರ್ಮಾತ್ ಅನ್ನುವಂಥ ಪದ ಯಾವ ಧರ್ಮದ ಬಗ್ಗೆ ಹೇಳ್ತಾ ಇರೋದು, ಮತ್ತು ಅದಕ್ಕಿಂತ ಗುಣರಹಿತವಾದಂತಹ ಸ್ವಧರ್ಮನೇ ಅತ್ಯುತ್ತಮ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದರೆ, ಈ ವಾಕ್ಯದಲ್ಲಿ ಪರಧರ್ಮ ಮತ್ತು ಸ್ವಧರ್ಮ ಎರಡರ ತುಲನೆಯನ್ನು ಮಾಡಬೇಕಾದ್ರೆ ಪರಧರ್ಮದ ಜೊತೆ ಸ್ವನುಷ್ಠಿತಾತ್ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿದ್ದಾರೆ. ಈಗ ಪರಧರ್ಮದ ಜೊತೆ ಒಳ್ಳೆಯ ರೀತಿ ಆಚರಣೆ ಮಾಡುವಂಥ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಸ್ವನುಷ್ಠಿತಾತ್ ಅಂತ ಹೇಳಿರೋದು. ಇನ್ನು ಸ್ವಧರ್ಮದ ಜೊತೆ ವಿಗುಣ ಅಂತಂದರೆ ಏನು? ಗುಣರಹಿತವಾಗಿರುವಂಥದ್ದು. ಅದರಲ್ಲಿ ಒಳ್ಳೆಯ ಗುಣ ಇರುವಂಥದ್ದು, ಇದರಲ್ಲಿ ಗುಣರಹಿತವಾಗಿರುವಂಥ ಕೆಲಸಗಳನ್ನು ಮಾಡೋದು, ಅದರ ಬಗ್ಗೆ ಹೇಳ್ತಾ ಇರೋದು. ಅದಕ್ಕೆ ಇಲ್ಲಿ ಸ್ವಧರ್ಮದ ಜೊತೆ ವಿಗುಣ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಪ್ರತಿಯೊಂದು ವಿಶೇಷಣದ ವಿರೋಧಿ ಭಾವವನ್ನು ಅದರ ಜೊತೆ ನಾವು ಹೆಚ್ಚಾಗಿ ತಿಳ್ಕೋಬೇಕು. ಅಂದರೆ ಅರ್ಥ ಏನು? ಪರಧರ್ಮ ಸದ್ಗುಣ ಸಂಪನ್ನ ಮತ್ತು ಸ್ವನುಷ್ಠಿತ ಅಂತ ತಿಳ್ಕೋಬೇಕು. ಅಂದರೆ ಬೇರೆಯವರ ಧರ್ಮ ಇದೆಯಲ್ಲ, ಪರಧರ್ಮ ಅಂತ ಹೇಳ್ತೀವಲ್ಲ, ಅದು ಸದ್ಗುಣ ಸಂಪನ್ನ ಭರಿತವಾಗಿದ್ರೂ, ಆಮೇಲೆ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡುವಂಥ ಧರ್ಮವಾಗಿದ್ರೂ ಅದು ಅಂತ ತಿಳ್ಕೋಬೇಕು. ಅದೇ ರೀತಿ ಸ್ವಧರ್ಮವನ್ನು, ನನ್ನ ಧರ್ಮವನ್ನು ವಿಗುಣ ಅಂದರೆ ಹೆಚ್ಚಾಗಿ ಅದರಲ್ಲಿ ಏನು ಗುಣ ವಿಶೇಷಣಗಳು ಏನು ಇರೋದಿಲ್ಲ, ಮತ್ತು ಅನುಷ್ಠಾನದ ಕೊರತೆ ಕೂಡ ಇರುತ್ತೆ ಅದರಲ್ಲಿ. ಆ ರೂಪದಲ್ಲಿ ದೋಷಯುಕ್ತ ಅಂತ ನಾವು ತಿಳ್ಕೋಬೇಕು. ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತಂದರೆ, ಬೇರೆಯವರ ಧರ್ಮದಲ್ಲಿ ಎಷ್ಟೇ ಗುಣ ಸಂಪನ್ನವಾಗಿ ಸದ್ಗುಣ ಸಂಪನ್ನ ಇದ್ದರೂ, ಆಮೇಲೆ ಒಳ್ಳೆ ರೀತಿಯಲ್ಲೆಲ್ಲ ಆಚರಣೆ ಮಾಡ್ತಾ ಇದ್ದರೂ ಕೂಡ ಅದು ಪರಧರ್ಮ ಆಯಿತು. ಸ್ವಧರ್ಮದಲ್ಲಿ ಸದ್ಗುಣ ಸಂಪನ್ನ ಇಲ್ಲದೇ ಇದ್ದರೂ, ಗುಣರಹಿತವಾಗಿದ್ದರೂ, ಅದರಲ್ಲಿ ಹೆಚ್ಚಾಗಿ ಏನಂಥ ಒಂದು ಅನುಷ್ಠಾನಗಳು ಏನು ಇಲ್ಲದೇ ಇದ್ದರೂ ಕೂಡ ನಮ್ಮ ಧರ್ಮ ಅದು ನನ್ನ ಸ್ವಧರ್ಮ ಆಯಿತು. ಸೊ ಅದಕ್ಕೆ ಪರಧರ್ಮವನ್ನು ಮಾಡೋದಕ್ಕಿಂತ ನನ್ನ ಸ್ವಧರ್ಮ ಮಾಡೋದು ಒಳ್ಳೆಯದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಭಗವಂತ ಈ ವಿಶೇಷಣಗಳನ್ನೆಲ್ಲ ಹೇಳಿದ್ದಾನೆ. ಅದರ ಜೊತೆಗೆ ವೈಶ್ಯ ಮತ್ತು ಕ್ಷತ್ರಿಯರಿಗಿಂತ ಬ್ರಾಹ್ಮಣರ ವಿಶೇಷ ಧರ್ಮಗಳಲ್ಲಿ, ಈಗ ವೈಶ್ಯರು ಮತ್ತು ಕ್ಷತ್ರಿಯರಿಗಿಂತ ಬ್ರಾಹ್ಮಣರ ಧರ್ಮದಲ್ಲಿ ತುಂಬ ಒಳ್ಳೊಳ್ಳೆ ಗುಣಗಳಿರುತ್ತೆ. ಅಂದರೆ ಅಹಿಂಸೆ, ಬೇರೆಯವರಿಗೆ ತೊಂದರೆ ಕೊಡದೇ ಇರೋದು, ಕೆಟ್ಟ ಮಾತುಗಳನ್ನು ಆಡದೇ ಇರೋದು, ಈ ರೀತಿ ಬೇಕಾದಷ್ಟು ಸದ್ಗುಣಗಳು ಅವುಗಳಲ್ಲಿ ಇರುತ್ತೆ. ಆದರೆ ಕ್ಷತ್ರಿಯರು ಮತ್ತು ವೈಶ್ಯರಲ್ಲಿ ಅಷ್ಟೊಂದು ಸದ್ಗುಣಗಳಿರೋದಿಲ್ಲ. ಇಲ್ಲಿ ಬೈಬೇಕಾಗತ್ತೆ, ಹಿಂಸೆ ಕೊಡಬೇಕಾಗತ್ತೆ, ಎಲ್ಲ ಇರುತ್ತಲ್ವಾ. ಅದೇ ರೀತಿ ಗೃಹಸ್ಥಾಶ್ರಮಕ್ಕಿಂತ ಸನ್ಯಾಸಾಶ್ರಮ ಇರುತ್ತಲ್ಲ, ಆ ಧರ್ಮಗಳಲ್ಲಿ ಸದ್ಗುಣಗಳು ಹೆಚ್ಚಾಗಿರುತ್ತೆ. ಈಗ ಗೃಹಸ್ಥಾಶ್ರಮದಲ್ಲಿ ನಾವು ಇನ್ನೊಬ್ಬರ ಜೊತೆ ತುಂಬ ಓಡಾಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ, ವ್ಯಾಪಾರ ವಹಿವಾಟು ಇದೆಲ್ಲ ಮಾಡಬೇಕಾದ್ರೆ ನಾವು ಬೇರೆಯವರಿಗೆ ಮೋಸನೂ ಮಾಡಬೇಕಾಗತ್ತೆ, ಬೈಬೇಕಾಗತ್ತೆ, ಅಥವಾ ಜಗಳ ಆಡಬೇಕಾಗತ್ತೆ, ಹಿಂಸೆ ಕೊಡಬೇಕಾಗತ್ತೆ. ಆದರೆ ಅದೇ ಸನ್ಯಾಸಾಶ್ರಮದಲ್ಲಿರೋರಿಗೆ ಆ ರೀತಿಯ ಯಾವುದು ತೊಂದರೆಗಳಿರೋದಿಲ್ಲ. ಅವರು ಒಂದು ಆಶ್ರಮದಲ್ಲಿ ಸದ್ಗುಣಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿ ಶೂದ್ರರಿಗಿಂತ ವೈಶ್ಯ ಮತ್ತು ಕ್ಷತ್ರಿಯರ ಕರ್ಮ ಇದೆಯಲ್ಲ, ಅದು ಹೆಚ್ಚು ಗುಣಯುಕ್ತವಾಗಿರುತ್ತೆ. ಈಗ ಶೂದ್ರರು ಏನು ಕೆಲಸ ಮಾಡ್ತಾರೆ? ಅವರು ಬೇರೆಯವರ ಸೇವೆ ಮಾಡುವಂಥ ಕೆಲಸಗಳು, ಅದು ಏನೇ ಆಗಿರ್ಬೋದು, ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಗುಡಿಸೋದು, ಅಥವಾ ಕಸವನ್ನು ಎತ್ತೋದು, ಅಥವಾ ಬೇರೆಯವರ ಆಫೀಸಲ್ಲಿ ಏನೋ ಒಂದು ಕೆಲಸ ಮಾಡೋದು, ಆಮೇಲೆ ಇನ್ನೊಬ್ಬರಿಗೆ ಏನೋ ಒಂದು ಸಹಾಯ ಮಾಡೋದು, ಎಲ್ಲ ಬೇಕಾದಷ್ಟು ಕೆಲಸಗಳಿದೆ ಶೂದ್ರರ ಕೆಲಸಗಳು. ಅದಕ್ಕಿಂತ ವೈಶ್ಯರು ಮತ್ತು ಶೂದ್ರರ ಆಶ್ರಮದಲ್ಲಿ ಇವರಿಗಿಂತ ಹೆಚ್ಚು ಗುಣಯುಕ್ತವಾದಂಥ ಕರ್ಮಗಳು ಇರುತ್ತೆ ಅಲ್ವಾ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ, ಈ ರೀತಿ ಒಬ್ಬರಿಗಿಂತ ಇನ್ನೊಬ್ಬರ ಒಂದು ಧರ್ಮ ಶ್ರೇಷ್ಠವಾಗಿರುತ್ತೆ, ಅದರಲ್ಲಿ ಗುಣಗಳು ಕೂಡ ಶ್ರೇಷ್ಠ ಗುಣಗಳಿರುತ್ತೆ.
ಅದಕ್ಕೋಸ್ಕರನೇ ಯಾವ ಕರ್ಮ ಗುಣಯುಕ್ತವಾಗಿರುತ್ತೋ ಮತ್ತೆ ಯಾವುದರ ಅನುಷ್ಠಾನವೂ ಕೂಡ ಕಂಪ್ಲೀಟ್ ಆಗಿ ಮಾಡಿದಾರೋ ಆದರೆ ಅದರ ಅನುಷ್ಠಾನ ಮಾಡುವವರಿಗೆ ಅದು ವಿಹಿತವಲ್ವೋ. ಈಗ ಯಾವುದೋ ಒಂದು ಕೆಲಸ, ಈಗ ದೇವಸ್ಥಾನದಲ್ಲಿ ಅರ್ಚಕರ ಕೆಲಸ ಅಂತ ಇಟ್ಕೊಳ್ಳಿ. ಈಗ ಅರ್ಚಕರ ಕೆಲಸ ತುಂಬ ಗುಣಯುಕ್ತವಾಗಿರುವಂಥದ್ದು. ಅದು ಕಂಪ್ಲೀಟ್ ಆಗಿ ನಾನು ಒಬ್ಬ ಶೂದ್ರನ ಮನೆಯಲ್ಲಿ ಹುಟ್ಟಿರ್ತೀನಿ, ಆದರೂ ಕೂಡ ನಾನು ಹೋಗ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಅನುಷ್ಠಾನ ಕೂಡ ಮಾಡಿರ್ತೀನಿ. ಆದರೆ ಅದು ನನಗೆ ವಹಿಸಿರುವಂಥ ಕೆಲಸ ಅಲ್ಲ. ನಾನು ಶೂದ್ರನಾಗಿ ನನ್ನ ಗುಣ ಸ್ವಭಾವ ಎಲ್ಲ ಶೂದ್ರನಾಗೇ ಇದ್ದು ನಾನು ಹೋಗ್ಬಿಟ್ಟು ದೇವ್ರ ಮುಂದೆ ನಾನು ಪೂಜೆ ಮಾಡ್ತೀನಿ ಅಂತ, ಅದು ತುಂಬ ಒಳ್ಳೆ ಶ್ರೇಷ್ಠವಾದಂಥ ಕೆಲಸ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಕೆಲಸವನ್ನ ಮಾಡೋದಿದೆಯಲ್ಲ, ಅದರ ಬಗ್ಗೆ ಹೇಳ್ತಾ ಇರೋದು. ಅದು ನನಗೆ ವಿಹಿತವಾಗಿರುವಂಥ ಕೆಲಸ ಅಲ್ಲ, ಅದು ಬೇರೆಯವರಿಗೆ ವಿಹಿತವಾಗಿರುವಂಥ ಕೆಲಸ. ಅಂಥ ಕೆಲಸದ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ ಸ್ವನುಷ್ಠಿತಾತ್ ಅನ್ನುವಂಥ ವಿಶೇಷಣದ ಜೊತೆ ಪರಧರ್ಮ ಅನ್ನುವಂಥ ಪದ ಬಂದಿದೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವು. ಆ ಪರಧರ್ಮಕ್ಕಿಂತ ಗುಣರಹಿತವಾಗಿದ್ರೂ ಕೂಡ ಸ್ವಧರ್ಮ ಮಾಡೋದಿದೆಯಲ್ಲ, ನಾನು ಶೂದ್ರನಾಗಿದ್ರೆ ನನಗೆ ಅಂತ ಏನು ಕೆಲಸವನ್ನ ಕೊಟ್ಟಿದ್ದಾರೋ ಅದನ್ನ ಮಾಡೋದು ಉತ್ತಮ ಅಂತಂದ್ಬಿಟ್ಟು ಹೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಈಗ ಎಕ್ಸಾಂಪಲ್ಗೆ ಏನು ಅಂತಂದರೆ, ನೋಡೋದಕ್ಕೆ ಕುರೂಪನಾಗಿರ್ತಾನೆ ಮತ್ತು ಗುಣಹೀನನಾಗಿದ್ದರೂ ಕೂಡ ಹೆಂಡತಿಗೆ ತನ್ನ ಗಂಡನನ್ನ ಸೇವಿಸೋದೆ ಅಂದರೆ ಅವನ ಸೇವೆ ಮಾಡೋದ್ರೆ ಶ್ರೇಯಸ್ಕರ ಅಲ್ವಾ. ನನ್ನ ಗಂಡ ಕುರೂಪನಾಗಿದ್ದಾನೆ, ಗುಣಹೀನನಾಗಿದ್ದಾನೆ ಅಂದ್ಬಿಟ್ಟು ಬೇರೆಯವರ ಗಂಡನಿಗೆ ನಾನು ಸೇವೆ ಮಾಡೋದು ಒಳ್ಳೆಯದಾ? ಇಲ್ಲ. ಅದೇ ರೀತಿ ನೋಡೋದಕ್ಕೆ ಸದ್ಗುಣಗಳು ಇಲ್ಲದೆ ಇದ್ರು ಮತ್ತೆ ಅನುಷ್ಠಾನದಲ್ಲಿ ಅಂಗವೈಗುಣ್ಯ ಇದ್ರು ಅಂದರೆ ಗುಣಗಳ ಕೊರತೆ ಇದ್ರೂ ಕೂಡ ಯಾರಿಗೋಸ್ಕರ ಯಾವ ಕರ್ಮ ವಿಹಿತವಾಗಿದೆಯೋ ಕೊಟ್ಟಿದ್ದಾರೋ ಅದೇ ಅವರಿಗೆ ಶ್ರೇಯಸ್ಕರವಾಗಿರುತ್ತೆ. ಅಂದಮೇಲೆ ಯಾವ ಸ್ವಧರ್ಮ ಅಂದರೆ ನನ್ನ ಸ್ವಧರ್ಮ ಸರ್ವಗುಣ ಸಂಪನ್ನವಾಗಿರುತ್ತೋ ಮತ್ತು ಸಾಂಗೋಪಾಂಗವಾಗಿ ಪಾಲಿಸಲ್ಪಡುತ್ತೋ ಅದರ ವಿಷಯದಲ್ಲಿ ಹೇಳೋದೇನಿದೆ ಅನ್ನುವಂಥ ಭಾವವನ್ನು ಇಲ್ಲಿ ಭಗವಂತ ತೋರಿಸೋದಕ್ಕೋಸ್ಕರ ಈ ರೀತಿ ಹೇಳಿದ್ದಾನೆ. ಅಂದರೆ ನೀನು ಕ್ಷತ್ರಿಯ, ನಿನ್ನ ಸ್ವಧರ್ಮವನ್ನು ಮಾಡು, ನಾನು ಹಿಂಸೆ ಮಾಡೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದು ನಿನಗೆ ಒಳ್ಳೆಯದಲ್ಲ. ನೀನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಸನ್ಯಾಸಿಗಳು ಮಾಡುವಂಥ ಕೆಲಸ. ನೀನು ಗೃಹಸ್ಥನಾಗಿದೆಯಾ, ಕ್ಷತ್ರಿಯನಾಗಿದೆಯಾ, ನಿನ್ನ ಧರ್ಮ ಏನಿದೆಯೋ ಅದನ್ನು ನೀನು ಮಾಡಬೇಕೇ ಹೊರತು ನೀನು ಹಿಂಸೆ ಮಾಡ್ತಾ ಇದ್ದೀನಿ, ನಾನು ಅಹಿಂಸಾ ಪರ, ನಾನು ಹಿಂಸೆ ಮಾಡಲ್ಲ, ನಾನು ಯುದ್ಧ ಮಾಡಲ್ಲ ಅಂತಂದರೆ ಅದಕ್ಕಿಂತ ವರ್ಸ್ಟ್ ಆಗಿರುವಂಥದ್ದು ಬೇರೆದು ಏನೂ ಇಲ್ಲ. ಅಂದರೆ ಅರ್ಥ, ಈಗ ತಕ್ಷಣಕ್ಕೆ ಅರ್ಜುನನಿಗೆ ಆಗ ಅನ್ನಿಸ್ಬೋದು, ಆದರೆ ಅವನೇನಾದರೂ ಕಾಡಲ್ಲಿ ಹೋಗ್ಬಿಟ್ಟು ನಾನು ಭಿಕ್ಷೆ ಬೇಡ್ಕೊಂಡು ಇರ್ತೀನಿ ಅಂದಾಗ ಅಲ್ಲಿ ಕೆಲವೊಂದು ಮಾತುಗಳು ಕೇಳಬೇಕಾಗಿ ಬರುತ್ತವನು ಅಲ್ವಾ. ಏನು ಕ್ಷತ್ರಿಯನಾಗಿ ಒಬ್ಬ ಗಂಡಸಾಗಿ ಯುದ್ಧ ಮಾಡದೆ ಕಾಡಲ್ಲಿ ಬಂದು ಹೇಳಿ ಥರ ಇದೆಯಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರಲ್ವ. ಆಮೇಲೆ ಅವನಿಗೆ ಅಯ್ಯೋ ನಾನು ಯುದ್ಧ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಅದಕ್ಕೆ ನೋಡಿ, ನಮ್ಮ ಧರ್ಮ ಏನಿದೆಯೋ ಅದನ್ನು ಸರಿಯಾಗಿ ನಾವು ಪಾಲನೆ ಮಾಡಬೇಕು. ಅದಕ್ಕೆ ಧರ್ಮಗ್ರಂಥಗಳಲ್ಲಿ ಯಾರ್ಯಾರಿಗೆ ಏನೇನು ಧರ್ಮ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಕರ್ತವ್ಯಗಳೇನು ಅಂತಲೂ ಹೇಳಿದ್ದಾರೆ. ನಾವು ಯಾವ ಆಶ್ರಮದಲ್ಲಿರ್ತೀವಿ, ನಮ್ಮ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಕರ್ತವ್ಯ ಕರ್ಮಗಳು ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ತಿಳ್ಕೊಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದು ತಿಳ್ಕೊಂಡು ಅದ್ರ ಪ್ರಕಾರ ನಾವು ನಡ್ಕೋಬೇಕು ಅನ್ನೋದು ಇದರ ಅರ್ಥ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.